ಸೊ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಆ್ಯಕ್ಚುಲಿ ಊರಿಂದ ಅಮ್ಮ ಅತ್ತೆ ಎಲ್ಲರೂ ಬಂದಿದ್ದಾರೆ 1 ವೀಕ್ ಇರೋದಕ್ಕೆ ಅಂತ. ಸೊ ಹಾಗಾಗಿ ಇವಾಗ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ. ಸೊ ವ್ಲಾಗೆಲ್ಲ ಮಾಡೋಕ್ಕೆ ಆಗ್ತಿಲ್ಲ, ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದೀವಿ. ಆ್ಯಂಡ್ 1 ವೀಕ್ ಇರ್ತಾರೆ ಅಷ್ಟೇ. ನನಗೆ ಎಲ್ಲ ಕಡೆ ಕರ್ಕೊಂಡೋಗ್ಬೇಕು, ಅವರಿಗೆಲ್ಲ ತೋರಿಸ್ಬೇಕು ಅಂತ ಇಷ್ಟ. ಸೊ ಟೈಮ್ ಇಲ್ಲ. ಸೊ ಎಷ್ಟು ಟೈಮ್ ಇದೆ ಅಷ್ಟರಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗೋಕ್ಕಾಗತ್ತೆ ಅಲ್ಲೆಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸದ್ಯಕ್ಕೆ ಇವಾಗ ನಮ್ಮ ಮನೆ ಹತ್ರನೇ ಇರೋ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆಲ್ರೆಡಿ ಎಲ್ಲ ರೆಡಿಯಾಗಿದ್ದಾರೆ, ಲೆಟ್ಸ್ ಗೋ. ಆ್ಯಂಡ್ ನಾನು ಸಿಂಪಲ್ಲಾಗಿ ಚೂಡಿದಾರ್ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಇಲ್ಲ. ಸೊ ಹಾಗಾಗಿ ಬನ್ನಿ ಹೋಗೋಣ. ರೆಡಿಯಾಗವ್ರೆ. ಹಾಯ್, ಹೆಂಗಾಯ್ತು ಬೆಂಗಳೂರು? ಸೂಪರ್, ಚೆನ್ನಾಗಿದೆ. ಇವಾಗ ಆಟೋ ಬಂದಿದೆ ಗೈಸ್, ಕೆಳಗೆ ಹೋಗ್ತಾ ಇದೀವಿ. ಸಿ ಹಾಯ್. ಬಾಯಿ ಬಿಡುತ್ತೆ. ಬನಶಂಕರಿ ದೇವಸ್ಥಾನ ಬಂದು ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಮಾಡ್ತಾರೆ ಡೋರು. ಬಟ್ ಪ್ರಸಾದ ಮಾತ್ರ ಯಾವಾಗ್ಲೂ ಇರುತ್ತೆ. ಲಾಸ್ಟ್ ಟೈಮ್ ಹೋದಾಗ ನಾವು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು ಆ್ಯಕ್ಚುಲಿ. ಬಟ್ ನಿಂಬೆಹಣ್ಣಿನ ದೀಪ ಹಚ್ಚಕ್ಕೆ ಮಾತ್ರ ಬಿಟ್ಟಿದ್ರು. ಸೊ ಹಾಗಾಗಿ ಈ ಸಲ ಬೇಗ ಹೋಗಿದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು. ಅಷ್ಟು ಜನ ಏನೂ ಇರಲಿಲ್ಲ, ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ನಿಂಬೆಹಣ್ಣಿನ ದೀಪ ಹಚ್ಚುತ್ತಾರೆ. ಯಾಕಂತ ಹೇಳಿದ್ರೆ ಕೆಲವೊಬ್ಬರು ಹರಕೆ ಹೊತ್ಕೊಂಡಿರ್ತಾರೆ. ಆ್ಯಂಡ್ ನಾವು ಅಂದ್ಕೊಂಡಿದ್ದಾಗಬೇಕಂತಂದರೆ ದೀಪ ಇಷ್ಟು ಹಚ್ತೀನಿ ಅಂತ, ಅಂದರೆ ಕೌಂಟ್ ವೈಸಲ್ಲಿ ಹಚ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಅಂಥವರು ದೀಪ ಹಚ್ಬೋದು. ನೀವು 50 ರೂಪೀಸ್ ಅಥವಾ 100 ರೂಪೀಸ್ ಕೊಟ್ಟರೆ ದೀಪನ ಅಲ್ಲೇ ಕೊಡ್ತಾರೆ. ಸೊ ಪ್ರತಿಯೊಂದು ಈ ಥರ ಪ್ಲೇಟಲ್ಲಿ ದೀಪನ ಹಚ್ಚಿ ಅದಕ್ಕೆ ಆಯಿಲ್ನ ಹಾಕಿ ಹೂವು ಎಲ್ಲ ಇಟ್ಟು ಕೊಡ್ತಾರೆ. ಸೊ ಇಲ್ಲಾಂದರೆ ನೀವು ಹರಕೆ ಮಾಡ್ಕೊಂಡಿದ್ರೆ ಇಲ್ಲಿ ಬಾಕ್ಸಸ್ ಕೂಡ ಇಟ್ಟಿರ್ತಾರೆ. ಪ್ರತಿಯೊಂದು ನೀವೇ ಇಲ್ಲಿ ಬಂದು ನಿಂಬೆಹಣ್ಣಿನ ದೀಪನ ಪ್ರಿಪೇರ್ ಮಾಡ್ಕೊಬೋದು. ನಮ್ಮಮ್ಮ ಎಲ್ಲ ಅದೇ ಹೇಳ್ತಾ ಇದ್ರು, ಮೊದಲೆಲ್ಲ ನಾವೇನೆ ಬಂದು ಇಲ್ಲಿ ಪ್ರಿಪೇರ್ ಮಾಡ್ಕೊಬೇಕಿತ್ತು, ಬಟ್ ಇವಾಗ ಇಲ್ಲೇ ಪ್ರತಿಯೊಂದು ಸಿಗತ್ತೆ ಅಂತ. ಸೊ ತುಂಬಾ ಚೆನ್ನಾಗಿರತ್ತೆ, ಅದು ವೈಬೇನೆ ಬೇರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಈ ಥರ ಕಲ್ಲಿಂದು ವಿಗ್ರಹ ಇದೆ. ಸೊ ಇದನ್ನು ಈ ಥರ ಕೈಯಲ್ಲಿ ಇಟ್ಕೊಂಡು ನಮ್ಮ ಮನಸ್ಸಲ್ಲಿರೋದನ್ನು ಬೇಡ್ಕೊಂಡ್ರೆ ನಿಜ ಆಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ತುಂಬಾ ಕ್ಯೂ ಇತ್ತು. ಸೊ ಹಾಗಾಗಿ ನಾವು ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನ ಚೆನ್ನಾಗಿದೆ. ಮುಂಚೆ ಅವರೆಲ್ಲ ಬಂದಿದ್ದಾರಂತೆ ಗೈಸ್, ಇದು ಸೆಕೆಂಡ್ ಟೈಮ್. ಅವಾಗೆಲ್ಲ ಹಿಂಗಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಸಿ ಹೆಂಗಿತ್ತು ಮಾಮಿ? ಸೂಪರ್. ಮಾಮಿ ಹೆಂಗಿತ್ತವ? ಮಾಮಿ ಹೆಂಗ್ ಮಾಡಿದ್ರಿ? ಹಂಗ್ ಮಾಡಿದ್ರ? ನೀವೇ
ಎದ್ದೇಳು ಎದ್ದೇಳು. ನೋಡಿ ಗೈಸ್ ಎಷ್ಟು ರಶ್ ಇದ್ದಾರೆ. ಊಟ ಎಲ್ಲ ಆಯ್ತು. ಇವಾಗ ರಶ್ ಮಾಡ್ತಾರೆ. ಸಿಹಿ ಸಿಹಿ ಕಳ್ಳಿ ಥರ ಹೂವು ಸಿಕ್ಕಿದ್ರೆ ಸಾಕು, ಕಳ್ಳಿ ಥರ ಕುತ್ಕೊಂಡು ಈ ಥರ ಹೂವು ಬಿಡಿಸ್ತಾ ಇರ್ತಾರೆ. ಪೆಟ್ಬೇಕಾ? ಹಾಂ ತರ್ಲಕ್ಕೋದು ಇತ್ತು ಕತ್ತು. ಓಯ್ ಸಿಹಿ ಕೋಲ್ ತಂದೆ ನೋಡಿದ್ರೆ ಓಯ್ ಓಯ್ ಕಳ. ಸಿಹಿ ಎಲ್ಲ ಇದೆಯಾ? ಆಟೋ ಆಟೋ ಆ್ಯಂಡ್ ಸಿಹಿ ಬೆಳಿಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ, ಆಟೋದಲ್ಲೇ ಮಲ್ಕೊಂಡ್ಬಿಟ್ಲು. ಫೈನಲಿ ಮನೆಗೆ ಬಂದ್ವಿ. ಇವರಿಬ್ಬರನ್ನ ಕರ್ಕೊಂಡು ಸಾಕಾಗೋದು. ಫೈನಲಿ ಮನೆಗೆ ಬಂದ್ವಿ ಗೈಸ್. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿತ್ತು ಇವತ್ತಂತೂ. ಒಂಥರ ಪೀಸ್ಫುಲ್ ಫೀಲ್ ಆಯಿತು. ಊಟನೂ ತುಂಬ ಚೆನ್ನಾಗಿತ್ತು. ಸೊ ಓದ್ಸಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಲೈಕ್ ನಮ್ಮ ಆಂಟಿ ಎಲ್ಲ ಹೋದಾಗ ಸ್ವಲ್ಪ ಊಟ ಬಿಟ್ಬಿಟ್ಟಿದ್ರು. ಅದು ಯಾರೋ ಊಟ ಬಿಡೋಂಗಿಲ್ಲ, ತಿನ್ಕೊಂಬನ್ನಿ ಅಂತ ಫುಲ್ ಗಲಾಟೆ ಮಾಡಿಬಿಟ್ಟಿದ್ರು. ಸೊ ಈ ಸಲ ಆ ಥರ ಯಾರೂ ಇರಲಿಲ್ಲ. ಸೊ ಫೈನಲಿ ಮನೆಗೆ ಬಂದ್ವಿ. ಹೆಂಗಿತ್ತಮ್ಮ ಟೆಂಪಲ್ಲು? ಚೆನ್ನಾಗಿತ್ತಾ? ಖುಷಿ ಆಯಿತಾ? ಖುಷಿ ಆಯಿತು ಅಷ್ಟೇ. 6 ವರ್ಷದಲ್ಲಿ ಫಸ್ಟ್ ಸಲ ನಮ್ಮ ಮನೆಗೆ ಬಂದವ್ರೆ ನಮ್ಮಮ್ಮ ಹಾಸನದಿಂದ ಬೆಂಗಳೂರಿಗೆ. 6 ವರ್ಷದಾಗ ಒಂದು ಸಲ ಬಂದಿದೆ ಅನಿಸುತ್ತೆ. ಇಲ್ಲ, ಲಾಸ್ಟ್ ಟೈಮ್ ನಮ್ಮದು ಹಳೆ ಮನೆ ಹಾಲು ಉಕ್ಸ್ಬೇಕಾದ್ರೆ ಬಂದಿದ್ರು. ಅದೇ ಒನ್ ಡೇ ಅಷ್ಟೇ ಬಂದು ಹಿಂಗೆ ಹೋಗಿದ್ರು. ಸೊ ಈ ಸಲ ಬಂದವ್ರೆ ಅಷ್ಟೇ ಗೈಸ್. ಆ್ಯಂಡ್ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸೋಫಾನ ಬುಕ್ ಮಾಡಿ ಬಂದಿದ್ದೀವಿ ಅಂತ. ಸೊ ಇದಿಷ್ಟು ಫರ್ನಿಚರ್ ಏನಿದೆ ಅಲ್ವಾ, ಸೊ ಅದಷ್ಟು ನಾವು ಯುನೀಕ್ ಫರ್ನಿಚರ್ಸಲ್ಲಿ ತೊಗೊಂಡಿದ್ದು. ಸೊ ಇದ್ರ ಡೀಟೇಲ್ಸ್ ಬೇಕಂದರೆ ನಾನು ನಿಮಗೆ ಇನ್ಸ್ಟಾಗ್ರಾಮ್ ರೀಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರ ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಕಡಿಮೆ ಪ್ರೈಸಿಗೆ ಆ್ಯಂಡ್ ವಿತ್ ಆಫರ್ಸ್ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಡೆಲಿವರಿ ಕೂಡ ಅವರೇ ಮಾಡಿದ್ರು. ತುಂಬಾ ಕಷ್ಟ ಇತ್ತು ಗೈಸ್. ನಮ್ಮ ಮನೆ ಇರೋದು 3rd ಫ್ಲೋರ್ ಇರೋದ್ರಿಂದ ತುಂಬ ಸರ್ಕಸ್ ಎಲ್ಲ ಮಾಡಿ ಪಾಪ ಸೇಫಾಗಿ ಡೆಲಿವರ್ ಮಾಡಿದ್ರು. ಸೊ ನಮಗಂತೂ ತುಂಬಾ ಇಷ್ಟ ಆಯಿತು. ಇವರು ನಿಮಗೆ ಯಾವುದೇ ಸೋಫಾಸ್ ತೊಗೊಂಡ್ರೆ 15 ಡೇಸ್ ಟೈಮ್ ತಗೋತಾರೆ. ಯಾಕಂದರೆ ಹೊಸ ಸೋಫಾನ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಇವ್ರದ್ದೇ ಇದೆ. ಸೊ ಹಾಗಾಗಿ ನಮಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಖುಷಿ ಆಯಿತು ಅಂತ ಹೇಳ್ಬೋದು. ನೀವು ಕಷ್ಟಪಟ್ಟು ಯಾವುದೇ ಒಂದು ಹೊಸ ವಸ್ತು ತೊಗೊಂಡ್ರು ಅದ್ರ ಖುಷಿ ಬೇರೆ ಲೆವೆಲ್ ಅಂತ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.